ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ನಿಲ್ತಾ ಇಲ್ಲ. ಒಂದು ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ಯಡಿಯೂರಪ್ಪ ಬಣ, ಅಂದ್ರೆ ಬಿ.ವೈ. ವಿಜೇಂದ್ರ ಅವರ ಬಣ. ಈ ರೀತಿಯಾಗಿ ಎರಡೂ ಬಣಗಳ ನಡುವೆ ದಿನದಿಂದ ದಿನಕ್ಕೆ ನಡೀತಾ ಇರುವಂತಹ ಬಡಿದಾಟ ತಾರಕಕ್ಕೇರ್ತಾನೆ ಇದೆ. ಹೀಗಾಗಿ ಬಣ ಬಡಿದಾಟ ನಡೀತಾ ಇರುವಂತ ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಅಮಿತ್ ಶಾ ಅವರ ಎಂಟ್ರಿ ಆಗ್ತಾ ಇದೆ. ಇದೇ ತಿಂಗಳ 7ನೇ ತಾರೀಕಿನಂದು ಬೆಂಗಳೂರಿಗೆ ಆಗಮಿಸುತ್ತಿರುವಂತಹ ಅಮಿತ್ ಶಾ ಅವರು ಆಸ್ಪತ್ರೆ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ವಿಶ್ವೇಶ್ವರ ತೀರ್ಥ ಮೆಮೋರಿಯಲ್ ಹಾಲ್ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಪಾಲ್ಗೊಳ್ತಿದ್ದಾರೆ. ಮಾರತಹಳ್ಳಿಯಲ್ಲಿ ನಡೆಯಲಿರುವಂತಹ ಈ ಕಾರ್ಯಕ್ರಮ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಕೇಶ್, ಒಂದು ಕಡೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ, ಇಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಎಂಟ್ರಿ ಆಗ್ತಿರೋದು, ಏನಾದ್ರೂ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳೋ ಸಾಧ್ಯತೆ ಇದೆಯಾ? ಅಥವಾ ಬಿಜೆಪಿ ನಾಯಕರನ್ನ ಕರೆಸಿ ಮಾತಾಡುವಂತ ಕೆಲಸ ಏನಾದ್ರೂ ಮಾಡ್ತಾರಾ? ಏನೆಲ್ಲ ಪ್ಲಾನ್ ಇದೆ ಅಮಿತ್ ಶಾ ಅವ್ರದ್ದು? ಖಂಡಿತ ನಾಗೇಂದ್ರ ಬಾಬು, ಇಷ್ಟು ಟೈಮ್ವರೆಗೂ ಕೂಡ ಬಿಜೆಪಿಯ ಬಣ ಬಡಿದಾಟಕ್ಕೆ ಯಾವುದಕ್ಕೂ ಕೂಡ ಸೊಪ್ಪಾಕುವಂತ ಪ್ರಯತ್ನ ಹೈಕಮಾಂಡ್ ಮಾಡಿಲ್ಲ. ಬಿಜೆಪಿಯ ರೆಬಲ್ ನಾಯಕರು ಇರಬಹುದು ಅಥವಾ ಬಿ.ವೈ. ವಿಜೇಂದ್ರ ಅವರು ಕೂಡ ದೆಹಲಿಗೆ ಹೋಗಿ ಬಂದ್ರು ಕೂಡ ಅವ್ರ ಮಾತಿಗೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಅಷ್ಟೊಂದು ಸಿಗ್ಲಿಲ್ಲ. ಆದ್ರೆ ರಾಜ್ಯದಲ್ಲಿ ಈ ಬಣ ಬಡಿದಾಟ ಎನ್ನುವಂಥದ್ದು ತಾರಕಕ್ಕೇರ್ತಾ ಹೋಗ್ತಾ ಇತ್ತು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಮಾಡಕ್ ಹೋಗಿಲ್ಲ. ಆದ್ರೆ ಈಗ ಸ್ವತಃ ಬಿಜೆಪಿಯ ಚಾಣಕ್ಯ ಅನ್ಕೊಂಡಿರುವಂತಹ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇರುವಂತದ್ದು ಒಂದಷ್ಟು ತೀವ್ರ ಚರ್ಚೆಗೆ ಕ್ರಾಸ್ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಹಾಸ್ಪಿಟಲ್ ಉದ್ಘಾಟನೆಗೋಸ್ಕರ ಅಂತ ಬರ್ತಾರೆ, ಆದ್ರೆ ಇಲ್ಲಿರುವಂತಹ ಬಿಜೆಪಿ ನಾಯಕರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಕೂಡ ಆಗುತ್ತೆ. ಕಾರಣ ಎಷ್ಟೇ, ಯಾಕಂತ ಹೇಳಿದ್ರೆ ಎರಡು ಬಣ ಆಯಿತು. ರಾಜ್ಯದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ, ಲೂಟಿ ಹೊಡೆಯೋದಿರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಕಮಿಷನ್ ದಂಧೆ ಇರ್ಬೋದು, ಮತ್ತೊಂದು ಸ್ವತಃ ಸಿಎಂ ಮೇಲೆ ಆಪಾದನೆ ಬಂದಿದ್ದಿರ್ಬೋದು, ಅಥವಾ ಗ್ಯಾರಂಟಿ ಹಣ ವಿನಿಯೋಗ ಆಗ್ತಾ ಇರಬಹುದು. ಅದ್ರ ಎಲ್ಲರ ಬಗ್ಗೆ ಒಂದು ಪ್ರತಿಭಟನೆ ಮತ್ತೊಂದು ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಬಣ ಬಡಿದಾಟನೇ ಜಾಸ್ತಿ ಹಾಕೊಂಡು ಹೋಯ್ತು. ಒಂದ್ ಕಡೆ ರೆಬಲ್ ನಾಯಕರು ಇರ್ಬೋದು, ಬಿ.ವೈ. ವಿಜೇಂದ್ರ ಎಲ್ಲಿವರೆಗೆ ಹೋಯ್ತು ಅಂತ ಹೇಳಿದ್ರೆ ಕೊನೆ ಪಕ್ಷ ಬಿ.ವೈ. ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದನೇ ಚೇಂಜ್ ಮಾಡಬೇಕು, ಅಲ್ಲಿವರೆಗೂ ಹೋಯ್ತು. ಆದ್ರೆ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದಿರುವಂತಹ ಬಿಜೆಪಿಯ ಚಾಣಕ್ಯ ಈಗ ಒಂದು ಹಾಸ್ಪಿಟಲ್ ಉದ್ಘಾಟನೆ ನೆಪದಲ್ಲಿ ರಾಜ್ಯಕ್ಕೆ ಬರ್ತಾ ಇರುವಂತದ್ದು, ಅದು ಕೂಡ ಬಿಸಿ ಮುಟ್ಟಿಸುವಂತ ಸಲುವಾಗಿ. ಬಹಳ ಪ್ರಮುಖವಾಗಿ ನಿನ್ನೆಷ್ಟೇ ನಾವು ನೋಡಿದ್ವಿ, ಬಿಜೆಪಿಯ ಶಾಸಕಾಂಗ ಮೀಟಿಂಗ್ ಆಯಿತು. ಆ ಮೀಟಿಂಗ್ ಅಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು ಅಥವಾ ಭಾಗವಹಿಸಬೇಕಂತ ಬಂದವರು ವಾಪಸ್ ಹೋದವರು ಕೂಡ ಇದ್ದಾರೆ. ರೆಬಲ್ ನಾಯಕರು ಅಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಜೊತೆಗೆ ಈಗಾಗಲೇ ಏನೇ ಆದ್ರೂ ಕೂಡ ನಾವು ಒಗ್ಗಟ್ಟಾಗಿ ಪ್ರದರ್ಶನ ಮಾಡಬೇಕು, ಒಗ್ಗಟ್ಟಿಂದ ನಾವು ಹೋಗಬೇಕು ಎನ್ನುವಂಥದ್ದು ನಿಲುವನ್ನು ಇಟ್ಕೊಂಡಿರುವಂತದ್ದು. ನಿನ್ನೆ ಶಾಸಕಾಂಗ ಮೀಟಿಂಗ್ ಅಲ್ಲಿ ಕೂಡ ಅದನ್ನೇ ಹೇಳಿದ್ರು. ನಿರ್ಣಯ ತೆಗೆದುಕೊಂಡಿದ್ವಿ, ನಾವು ಒಗ್ಗಟ್ಟಾಗಿ ಹೋರಾಡಬೇಕು, ಏನೇ ಮಾಡುದಿದ್ರು ಕೂಡ ಎಲ್ಲ ಒಗ್ಗಟ್ಟಾಗಿ. ಆದ್ರೆ ಅದು ಪಕ್ಷದ ಈ ಶಾಸಕಾಂಗ ಮೀಟಿಂಗ್ ಮಾತ್ರ ಸೀಮಿತ ಆಯ್ತಾ, ಸಭೆಗೆ ಮಾತ್ರ ಸೀಮಿತ ಆಯ್ತಾ, ಅಥವಾ ನಿಜವಾಗ್ಲೂ ಒಗ್ಗಟ್ಟಾಗಿ ಇವರು ಪ್ರತಿಭಟನೆ ಇರಬಹುದು, ಮತ್ತೊಂದು ಸರ್ಕಾರದ ವಿರುದ್ಧ ಏನಾದ್ರೂ ಪ್ರತಿಭಟನೆ ಮಾಡೋಕೆ ಇದ್ರೆ ಹೋಗ್ತಾರೆ ಎನ್ನುವಂಥದ್ದು ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೇರೆ ಬೇರೆ ರಾಜ್ಯದ ಅಂದ್ರೆ ಚುನಾವಣೆ ಇತ್ತು, ಆ ಚುನಾವಣೆ ಎಲ್ಲವೂ ಕೂಡ ಈಗ ಮುಗ್ದೋಯ್ತು. ಸೊ ಈಗ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು ತೀವ್ರ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಬಜೆಟ್ ಬೇರೆ ಇನ್ನೇನು ಮಂಡಿಸುವಂತ ಸಿದ್ಧತೆ ಕೂಡ ಆಗ್ತಾ ಇದೆ. ಜೊತೆಗೆ ಬಜೆಟ್ ವಿಚಾರದಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಈ ಬಜೆಟ್ ಬಗ್ಗೆ ಏನಾದರೂ ಪ್ರತಿಭಟನೆ ಮತ್ತೊಂದು ಅಥವಾ ಅದ್ರ ಬಗ್ಗೆ ಮಾತಾಡೋದು ಕೂಡ ಒಂದು ಸ್ಪಷ್ಟ ನಿಲುವು ಇನ್ನು ಬಿಜೆಪಿಯಲ್ಲೂ ಕೂಡ ಸೃಷ್ಟಿಯಾಗಿಲ್ಲ. ಸೊ ಇದಕ್ಕೆ ಬಿಜೆಪಿಯವರನ್ನ ಅವರಿಗೆ ಸ್ವಲ್ಪ ಪವರ್ ಬೇಕಲ್ವಾ? ಅವರವರೊಳಗೆ ಬಡದಾಟ ಮಗದೊಂದು ಅವರೇನೋ ಹೇಳಿದ್ರು ಇವರೇನೋ ಹೇಳಿದ್ರು. ಈಗ ಸರ್ಕಾರದ ವಿರುದ್ಧ ಮಾತಾಡೋದು ಬಿಟ್ಕೊಂಡು ಅವರವರ ನಾಯಕರ ವಿರುದ್ಧವೇ ಮಾತಾಡ್ಕೊಳ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ. ಇದನ್ನ ಎಲ್ಲೋ ಒಂದ್ ಕಡೆ ಒಂದು ಲೆವೆಲ್ ತಣ್ಣ ಮಾಡುವಂತ ಪ್ರಯತ್ನ ಈಗ ಅಮಿತ್ ಶಾ ಅವರಿಂದ ನಡೆಯುವಂತ ಚಾನ್ಸಸ್ಗಳು ಹೆಚ್ಚಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಿಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಬೇಕು, ಅದು ಗೊತ್ತಿದೆ ಯಾವಾಗ ಮಾಡಬೇಕು ಅಂತೇಳಿ ಒಂದು ಹೇಳಿಕೆಯನ್ನ ಫಿಲಂ ಫೆಸ್ಟ್ ಅಲ್ಲಿ ಕೊಟ್ಟಿದ್ರು. ಈ ಹೇಳಿಕೆಗೆ ಈಗ ಯತ್ನಾಳ್ ಅವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ ಸಿಎಂ ಬೋಲ್ಟ್ ಅನ್ನು ಕೂಡ ಟೈಟ್ ಮಾಡಬಹುದು ಅಂತ ಅರ್ಥದಲ್ಲಿ ಯತ್ನಾಳ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾಳೆ ಸಿಎಂ ನಟ್ಟು ಟೈಟ್ ಮಾಡಬಹುದು. ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್ಚರಿಕೆಗೆ ಯತ್ನಾಳ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಸಜ್ಜನ ರಾಜಕಾರಣಿ ಮಾತಾಡುವ ಮಾತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಶಾಸಕ ಯತ್ನಾಳ್ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂದ್ರೆ ಏನರ್ಥ ಅಂತೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ಇನ್ನೊಂದು ಹೇಳಿಕೆ ಕೊಟ್ಟರು ಸರ್, ಚಲನಚಿತ್ರ ನಟ ನಟಿಯರ ಬಗ್ಗೆ ನಿಮ್ಗೆ ಗೊತ್ತಿದೆ, ನೆಟ್ಟು ಬೋಲ್ಟ್ ಅಂತ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ನಟ್ಟು ಬೋಲ್ಟ್ ಅದು ಯಾರು ಮಾತಾಡ್ತಾರೆ? ಇವೆಲ್ಲ ಶಬ್ದಗಳು
ಒದ್ದು ಮಂತ್ರಿ ಆಗಿನಿ ನಟ್ ಬೋಲ್ಟ್ ಅಂತ ಯಾರು ಮಾತಾಡ್ತಾರೆ? ಸಜ್ಜನ ರಾಜಕಾರಣಿ ಮಾತಾಡ್ತಾರ? ಸಂಸ್ಕೃತ ಇದು ಅಂತ ಒಂದು ಸಂಸ್ಕಾರ ಇರೋ ರಾಜಕಾರಣಿಗಳು ಮಾತಾಡ್ತಾರ? ನಟ್ ಬೋಲ್ಟ್ ಅಂದ್ರೆ ಏನದ ಅರ್ಥ ಗುರ್ತಾಗಬೇಕಲ್ಲ. ನಟ್ ಬೋಲ್ಟ್ ಅಂದ್ರೆ ಏನು ಕೈಕಾಲು ಅಥವಾ ಅವ್ರು ಕುಂಡ್ರುವಂತ ಕುರ್ಚಿಗಳು ಅಥವಾ ಅವರು ಏನ್ ಸಿನಿಮಾದವ್ರು ಅಡ್ಡಾಡುವಂತ ಕಾರುಗಳು ಎದ್ರ ನಟ್ ಬೋಲ್ಟ್ ಅನ್ನೋದು ಹೇಳಬೇಕಾಗ್ತದೆ. ಹೋದ ಸಲ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವರ ಒಂದು ಇದರಲ್ಲಿ ಏನು ಇಲ್ಲ, ಎಸ್ ಎಂ ಕೃಷ್ಣ ಅವರು ಏನು ನಮ್ಮ ಅಲ್ಲಿ ಇದು ಸಹ ಅವರಿಗೆ ನಮ್ಮನ್ನ ಏನ್ ಸಲ್ಲಿಸ್ತಾ ಇದ್ದೀವಿ, ಅವಾಗ ಒದ್ದು ನಾನು ಮಂತ್ರಿಯಾಗಿ ಹೇಳೋರು. ಈಗ ನಟ್ ಬೋಲ್ಟ್ ಸೀದಾ ಮಾಡ್ತೀನಿ ಅಂತಾರ. ಇನ್ನೊಂದ್ ಸ್ವಲ್ಪ ದಿವಸ ಸಿದ್ದರಾಮಯ್ಯನವ್ರದ್ದು ನಟ್ ಬೋಲ್ಟ್ ಸೀದಾ ಮಾಡ್ತೀನಿ ಅಂದ್ರೂ ಅನ್ಬೋದು. ಅವರು ಅಷ್ಟು ಪವರ್ಫುಲ್ ಇದಾರ, ತಿಳ್ಕೊಂಡಿರ್ತಾರ. ಕೆಲವು ಮಂದಿ ಬಹಳ ಪವರ್ಫುಲ್ ತಿಳ್ಕೊಂಡು ದುಡ್ಡಿದ್ರೆ ಏನ್ ಬೇಕಾದ್ರೂ ಖರೀದಿ ದುಡ್ಡಿದ್ರೆ ಟಾಟಾ ಬಿರ್ಲಾನೇ ಪ್ರಧಾನಮಂತ್ರಿ ಆಗ್ತಿದ್ದ. ವಾಜಪೇಯಿ ಅಂತವ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು, ನರೇಂದ್ರ ಮೋದಿ ಅಂತವ್ರು ಈ ದೇಶನ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ. ಸಿಎಂ ಆಗೋ ಸಾಧ್ಯತೆ ಇಲ್ಲ ಅಂತ ಹೇಳ್ತೀರಾ? ಯಾರೇ ಡಿ ಕೆ ಶಿವಕುಮಾರ್ ಅದು ಅವ್ರ ಪಾರ್ಟಿಗೆ ಬಿಟ್ಟಿದ್ರಿ. ಅವ್ರೇನ್ ಸಿಎಂ ಆಗ್ತಾರೋ ಏನಾಗ್ತಾರೋ ಯಾರು ನಮ್ಗೇನ್ ಅದು ವೀರಪ್ಪ ಮೊಯ್ಲಿಯವರಿಗೆ ಗೊತ್ತು. ಇವತ್ತು ಹೇಳಿದ್ರು ಇಲ್ಲ ನಾನು ಆ ರೀತಿ ಹೇಳಿಲ್ಲ ಅಂತ ಮತ್ತೆ ಉಲ್ಟಾ ಹೇಳಿಕೆ ಕೊಟ್ರು. ಈ ಉಲ್ಟಾ ಹೇಳೋರೇ ಬಾಳ ಚಲೋ ಆಗಿ, ನಾವು ಉಲ್ಟಾ ಮಾತಾಡೋದಿಲ್ಲ, ಏನ್ ಮಾಡೋದು? ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೊಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ. ಭ್ರಷ್ಟರಿಗೆ ನಮ್ಮಲ್ಲಿ ಜಾಗ ಇಲ್ಲ, ಏಕನಾಥ್ ಶಿಂದೆ ಆಗ್ತಾರೆ ಅಂತಾರೆ, ಅದಕ್ಕೆ ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರ್ತಾರಾ ಅನ್ನೋ ಪ್ರಶ್ನೆಯ ವಿಚಾರವಾಗಿ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಏಕನಾಥ್ ಶಿಂದೆ ಅಂದ್ರೆ ಅದು ನಾವೊಪ್ಪಲ್ಲ, ಇಂಥ ಭ್ರಷ್ಟರನ್ನ ಬಿಜೆಪಿ ನಾಯಕರು ಸೇರ್ಸಲ್ಲ, ಜೈಲಿಗೆ ಹೋಗಿ ಬಂದವರಿಗೆ ನಮ್ಮಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ದಾರೆ. ಹಿಂದುತ್ವ ಇತ್ತೀಚೆಗೆ ಹೋಗ್ತಾ ಇರುವಂತದ್ದು, ಇಲ್ಲೊಂದ್ ಕಡೆ ಬಿಜೆಪಿ ಬರ್ತಾರೆ, ಹಿಂದುತ್ವಕ್ಕೆ ಹೋಗೋದು ಒಂದೇ ವೇದಿಕೆಯಲ್ಲಿ ಹಂಚ್ಕೋದು ಅದೆಲ್ಲ ಕಾಂಗ್ರೆಸ್ಗೆ ಒಂದ್ ರೀತಿ ಹಂಚಿಸುವ ಕಾರ್ಯತಂತ್ರ ಹೊರತು ಬಿಜೆಪಿಗೆ ಏನು ಸಂಬಂಧ ಇಲ್ಲ. ಬಿಜೆಪಿಗೆ ಅಂತವ್ರನ್ನೆಲ್ಲ ತಗೊಂಡ್ಬಿಟ್ರೆ ಬಿಜೆಪಿ ಅದಕ್ಕೆ ಬೇಕು ಅಂತ ಭ್ರಷ್ಟರನ್ನೆಲ್ಲ ತಗೊಂಡ್ಮ್ಯಾಗ ನಮ್ದೇನು ಕೆಲಸ ಇಲ್ಲ. ಅಲ್ಲಿ ಬಿಜೆಪಿ ತಗೋದಿಲ್ಲ. ನಮ್ಮ ಪ್ರಧಾನಮಂತ್ರಿ ಹೇಳ್ತಾರ ನಾ ಕಾವಂಗ ನಾ ಕೆಲವಂಗ ಅಂತೇಳಿ. ಮತ್ತೆ ಜೈಲಿಗೆ ಹೋದವ್ರನ್ನ ಈಗ ಇದ್ದ ಒಬ್ಬ ಜೈಲಿಗೆ ಹೋದವನೇ ನಮ್ಗ ತೆಗಿರತ್ ಕೂತೀವಿ, ಇನ್ನೊಬ್ಬ ಜೈಲಿಗೆ ಹೋದವನೇ ಹೆಂಗ್ ತರ್ತಾರೆ? ನಿಮ್ಮ ಪಕ್ಷದ ಹೆಸರುಗಂಡು ಅವ್ರು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಅದು ಒಂದು ಬ್ಲಾಕ್ ಮೇಲ್ ತಂತ್ರನೇ. ನೋಡಿ ಹುಷಾರ್ ನೀವು, ಒಂದ್ ವೇಳೆ ನಾನು ಮುಖ್ಯಮಂತ್ರಿ ಮಾಡದಿದ್ರೆ ನಾ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತೀನಿ ಅಂತ ಹೇಳಿರ್ಬೇಕು. ಏನಾದ್ರು ಏಕನಾಥ್ ಶಿಂದೆ ಆಗ್ತಾರಾ? ನಿಮ್ ಪ್ರಕಾರ ಏಕನಾಥ್ ಶಿಂದೆ ಆಗ್ತಾರಾ? ಏಕನಾಥ್ ಶಿಂದೆ ಆಗ್ತಿದ್ರು ನಾವು ಒಪ್ಪುದಿಲ್ಲಲ್ಲ. ಹಿಂದುತ್ವ ಇತ್ತೀಚೆಗೆ ಹೋಗ್ತಾ ಇನ್ನು